ಇತ್ತೀಚೆಗೆ ತಮೂಲೋಜರ್ ಎಂಬ ಹಬ್ಬವನ್ನು ಎಲ್ಲಿ ಆಚರಿಸಲಾಯಿತು? ತಮೂಲೋಜರ್ ಹಬ್ಬವನ್ನು ಇದನ್ನು ನೇಪಾಳ ದೇಶದಲ್ಲಿ ಇತ್ತೀಚೆಗೆ ಆಚರಿಸಲಾಯಿತು. ಇತ್ತೀಚೆಗೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು ಎಷ್ಟು ಶತಕೋಟಿ ಡಾಲರ್ಗಳಿಗೆ ಹೆಚ್ಚಾಗಿದೆ? ಇತ್ತೀಚೆಗೆ ಭಾರತದ ವಿದೇಶಿ ವಿನಿಮಯ ಸಂಗ್ರಹವು 709 ಶತಕೋಟಿ ಡಾಲರ್ಗಳಿಗೆ ಹೆಚ್ಚಾಗಿದೆ. ಕೆಳಗಿನ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಉದ್ಘಾಟಿಸಲಾಗಿದೆ? ಭಾರತದ ಮೊದಲ ಗಾಜಿನ ಸೇತುವೆಯನ್ನು ಇದನ್ನು ತಮಿಳುನಾಡಿನಲ್ಲಿ ಉದ್ಘಾಟಿಸಲಾಗಿದೆ. ತಮಿಳುನಾಡಿನಲ್ಲಿ ಮೊದಲ ಗಾಜಿನ ಸೇತುವೆಯನ್ನು ಉದ್ಘಾಟಿಸಲಾಗಿದೆ. ಕೆಳಗಿನ ಯಾವ ದೇಶವು ತನ್ನ ಮೊದಲ ಟೈಪ್ 076 ಉಭಯಚರ ದಾಳಿ ಹಡಗನ್ನು ಪ್ರಾರಂಭಿಸಿದೆ? ಕೆಳಗೆ ಕೊಟ್ಟಿರುವಲ್ಲಿ ಯಾವ ದೇಶ ತನ್ನ ಮೊದಲ ಟೈಪ್ 076 ಎಂಬ ಉಭಯಚರ ದಾಳಿ ಹಡಗನ್ನು ಪ್ರಾರಂಭಿಸಿದೆ? ಚೀನಾ ದೇಶ ತನ್ನ ಮೊದಲ ಟೈಪ್ 07 ಉಭಯಚರ ದಾಳಿ ಹಡಗನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ. ಕೆಳಗಿನ ಯಾವ ರಾಜ್ಯ ಹಸಿರು ಶಕ್ತಿಗಾಗಿ ಹೊಸ ನೀತಿಯನ್ನು ಪ್ರಕಟಿಸಿದೆ? ಕೆಳಗೆ ಕೊಟ್ಟಿರುವ ಯಾವ ರಾಜ್ಯ ಹಸಿರು ಶಕ್ತಿಗಾಗಿ ಇತ್ತೀಚೆಗೆ ಹೊಸ ನೀತಿಯನ್ನು ಪ್ರಕಟಿಸಿದೆ? ಗುಜರಾತ್ ಇದು ಹಸಿರು ಶಕ್ತಿಗಾಗಿ ಇತ್ತೀಚೆಗೆ ಹೊಸ ನೀತಿಯನ್ನು ಪ್ರಕಟಿಸಿದೆ. ಇತ್ತೀಚೆಗೆ ಯಾವ ದೇಶವು 2023-24ರಲ್ಲಿ ಇಲ್ಲಿಯವರೆಗೆ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಕ ದೇಶವಾಗಿದೆ? ಇತ್ತೀಚೆಗೆ ಯಾವ ದೇಶ 2023-24ರ ಇಲ್ಲಿಯವರೆಗೂ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಕ ದೇಶವಾಗಿದೆ? ಭಾರತ ದೇಶ 2023-24ರಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಕ ದೇಶವಾಗಿದೆ. ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ CRPFನ ಮಹಾನಿರ್ದೇಶಕರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ? ಇತ್ತೀಚೆಗೆ CRPFನ ನೂತನ ಮಹಾನಿರ್ದೇಶಕರಾಗಿ ವಿಪುಲ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇತ್ತೀಚೆಗೆ DBS ಬ್ಯಾಂಕ್ ಇಂಡಿಯಾದ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ಇತ್ತೀಚೆಗೆ DBS ಬ್ಯಾಂಕ್ ಇಂಡಿಯಾದ ನೂತನ CEO ಆಗಿ ಯಾರು ನೇಮಕಗೊಂಡಿದ್ದಾರೆ? ರಜತ್ ವರ್ಮಾ ಇವರು ಇತ್ತೀಚೆಗೆ ನೂತನ CEO ಆಗಿ DBS ಬ್ಯಾಂಕ್ ಇಂಡಿಯಾಕ್ಕೆ ಆಯ್ಕೆಯಾಗಿದ್ದಾರೆ. ಕೆಳಗಿನ ಯಾವ ದೇಶವು ಸತತ 2ನೇ ವರ್ಷ ಭಾರತೀಯರಿಗೆ 10 ಲಕ್ಷಕ್ಕೂ ಹೆಚ್ಚು ವಲಸೆ ರಹಿತ ವೀಸಾಗಳನ್ನು ನೀಡುವ ದಾಖಲೆಯನ್ನು ಮಾಡಿದೆ? USA ಇದು ಸತತ 2ನೇ ವರ್ಷ ಭಾರತೀಯರಿಗೆ 10 ಲಕ್ಷಕ್ಕೂ ಹೆಚ್ಚು ವಲಸೆ ರಹಿತ ವೀಸಾಗಳನ್ನು ನೀಡುವ ದಾಖಲೆಗಳನ್ನು ಮಾಡಿದೆ. ಕೆಳಗಿನ ಯಾವ IITಗಳು ನೋವು ರಹಿತ ಇಂಜೆಕ್ಷನ್ಗಾಗಿ ಸೂಜಿ ರಹಿತ ಆಘಾತ ಸಿರಿಂಜ್ ಅನ್ನು ಅಭಿವೃದ್ಧಿಪಡಿಸಿದೆ? ಕೆಳಗಿನ ಯಾವ IITಗಳು ನೋವು ರಹಿತ ಇಂಜೆಕ್ಷನ್ಗಾಗಿ ಸೂಜಿ ರಹಿತ ಆಘಾತ ಸಿರಿಂಜ್ ಅನ್ನು ಅಭಿವೃದ್ಧಿಪಡಿಸಿದೆ? IIT ಮುಂಬೈ ಇದು
ನೋವು ರಹಿತ ಇಂಜೆಕ್ಷನ್ಗಾಗಿ ಸೂಜಿ ರಹಿತ ಆಘಾತಿ ಸಿರಿಂಜನ್ನು ಅಭಿವೃದ್ಧಿಪಡಿಸಿದ. ವಿಶ್ವದ ಮೊದಲ ಇಂಧನ ಸಾಕ್ಷರ ನಗರವಾಗುವ ಗುರಿಯೊಂದಿಗೆ ಯಾವ ನಗರವು ಇತ್ತೀಚೆಗೆ ಕ್ಲೈಮೇಟ್ ಮಿಷನ್ ಅನ್ನು ಅಭಿವೃದ್ಧಿಪಡಿಸಿದೆ? ವಿಶ್ವದ ಮೊದಲ ಸಾಕ್ಷರ ನಗರವಾಗುವ ಗುರಿಯೊಂದಿಗೆ ಯಾವ ನಗರ ಇತ್ತೀಚೆಗೆ ಕ್ಲೈಮೇಟ್ ಮಿಷನ್ ಅನ್ನು ಪ್ರಾರಂಭಿಸಿದೆ? ಇಂದೋರ್ ನಗರ. ಇದು ಇಂಧನ ಸಾಕ್ಷರ ನಗರವಾಗುವ ಗುರಿಯೊಂದಿಗೆ ಇತ್ತೀಚೆಗೆ ಕ್ಲೈಮೇಟ್ ಮಿಷನ್ ಅನ್ನು ಪ್ರಾರಂಭಿಸಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಎರಡನೇ ಬಾರಿಗೆ ಗ್ರೇಟ್ ಪ್ಲೇಸ್ ಟು ಗ್ರೇಟ್ ವರ್ಕ್ ಸ್ಥಾನಮಾನವನ್ನು ಪಡೆದುಕೊಂಡಿದೆ? SAAL ಇದು ಎರಡನೇ ಬಾರಿಗೆ ಗ್ರೇಟ್ ಪ್ಲೇಸ್ ಟು ಗ್ರೇಟ್ ವರ್ಕ್ ಎಂಬ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ 2024ರಲ್ಲಿ ಅಪರಾಧದಲ್ಲಿ 22% ಹೆಚ್ಚಳ ದಾಖಲಾಗಿದೆ? 2024ರಲ್ಲಿ ತೆಲಂಗಾಣದಲ್ಲಿ 22% ಹೆಚ್ಚಳ ಅಪರಾಧದಲ್ಲಿ ದಾಖಲಾಗಿದೆ. ಇತ್ತೀಚೆಗೆ ಕೆ. ವಿಜಯಾನಂದ್ ಅವರು ಕೆಳಗಿನ ಯಾವ ರಾಜ್ಯಗಳ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ? ಕೆ. ವಿಜಯಾನಂದ್ ಇವರು ಆಂಧ್ರ ಪ್ರದೇಶದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ. ಇತ್ತೀಚೆಗೆ ವಿವಾದ್ ಸೆ ವಿಶ್ವಾಸ್ ಯೋಜನೆಯ ಹೊಸ ಸಮಯದ ಮಿತಿಯನ್ನು ಎಲ್ಲಿಯವರೆಗೆ ವಿಸ್ತರಿಸಿದೆ? ವಿವಾದ್ ಸೆ ವಿಶ್ವಾಸ್ ಯೋಜನೆಯ ಹೊಸ ಸಮಯದ ಮಿತಿಯನ್ನು 31 ಜನವರಿ 2025ರವರೆಗೆ ವಿಸ್ತರಿಸಲಾಗಿದೆ.